ನ್ಯೂಸ್ 42 ಕನ್ನಡ. ಸರ್, ಈಗ ಒಂದು ಪ್ರಶ್ನೆ ನಾನು ನಿಮ್ಗೆ ಹೇಳೋದು. ಈಗ ಆ ಭಾಗದಲ್ಲಿ ರೈಟ್ ಟು ಲೆಫ್ಟಲ್ಲಿ ಸುಮಾರು ಜನದ್ದು ಜಮೀನುಗಳು ಹೋಗ್ತದೆ ಅಂತೇಳಿ ಜಮೀನ್ದಾರರುಗಳು ಒಂದು ಅಪ್ಲಿಕೇಶನ್ಗಳು ಕೊಟ್ಟಿರ್ತಾರೆ, ಇನ್ವಿಟೇಷನ್ ಒಂದು ಇದನ್ನ ತೊಗೊಂಡೋಗಿ ಕೊಟ್ಟಿರ್ತಾರೆ ಯಾರಿಗೆ, ನಗರಸಭೆಗೆ. ಅದನ್ನ ಏನು ಮಾಡಬೇಕು, ಪ್ರಸ್ತಾವನೆ ಎಲ್ಲಿ ಸಲ್ಲಿಸಬೇಕು, MLA ಹತ್ರ ಮಾತುಕತೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕು. ಈಗ ನಾವೇ ಕುತ್ಕೊಂಡ್ಬಿಟ್ಟು ಅದನ್ನ ಸ್ಟಾಪ್ ಮಾಡ್ತೀನಿ ಕೆಲಸ ಅಂತ ಹೇಳಿದ್ರೆ ಅದು ತಪ್ಪಲ್ವಾ ಸರ್? ಅದ್ರಲ್ಲಿ ಏನೈತೆ, ಮನೆಗಳು ಹೊಡೆದಾಕ್ಬೇಕು ಅಂತ ಆದೇಶ ಏನಾರ ಇನ್ನೂ ಯಾವುದು ಬಂದಿಲ್ಲ. ರೈಟ್ ಟು ಲೆಫ್ಟ್ ಫಸ್ಟ್ ಸೆಕೆಂಡ್ ಅಂತ ಸ್ಟೆಪ್ ಇದೆ. ಇನ್ನ ಏನು ಕಳ್ಸೋದು, ಗೆಜೆಟ್ ನೋಟಿಫಿಕೇಶನ್ ಕಳಿಸಿದ್ದಾರೆ, ಇನ್ನೂ ಫಸ್ಟೇ ಆಗಿಲ್ಲ, ಆಗಲೇ ಇದು ಮಾಡಿಬಿಟ್ರೆ ಸರ್. ಈಗ ನೋಟಿಫಿಕೇಶನ್ ನೀವು ನೋಡಿರ್ಬೋದು ಏನು ಕಳಿಸಿದ್ದಾರೆ ಅಂತ. ಅದಕ್ಕೆ ದರ್ಗಾ ಹೊಡೆದಾಕ್ಬೇಕು ಅಂತ ಏನಾರ ಇದೆಯಾ? ಸ್ವಾಧೀನ ಇದೆ, ಇನ್ನೂ ತೀರ್ಮಾನ ಮಾಡೋದು ಫಸ್ಟ್ನೇ ಅಂತ, ಎರಡನೇ ಅಂತ, ಮೂರನೇ ಅಂತ ಇದೆಯಲ್ಲ ಸರ್, ತೀರ್ಮಾನ ಮಾಡ್ತಾರೆ ಸರ್. ಈಗ ನಿಮಗೂ ಗೊತ್ತು, ಈಗ BBMPಲೆಲ್ಲ ಸುಮಾರು ಕಡೆ ಎಲ್ಲ ನಮ್ಮ ರಾಜಕಾಲುವೆಗಳನ್ನ ಒತ್ತುವರಿ ಆಗಿರೋದನ್ನ ತೆರವು ಮಾಡ್ಸೋಕ್ಕೆ ಏನೇನೋ ಮಾಡಿ ಪ್ರಯತ್ನ ಮಾಡ್ತೀವಿ. ಏನೇ ಬೆಂಗಳೂರಿನಲ್ಲೆಲ್ಲ ತೆರವು ಮಾಡಿಸ್ಬಿಟ್ಟಿದ್ದಾರೆ ಸರ್. ಅಂಥ ವಿಷಯಗಳು ಬಂದಾಗ ಸರ್ಕಾರಕ್ಕೆ ಮನವಿ ಹೋಗ್ತದೆ, ಇಲ್ಲ ಕಟ್ಟಿದ್ದಾರೆ ಅಂತ MLA ಅವ್ರು ಹೋಗಿ ಮಾಡ್ತಾರೆ. ಅಧಿವೇಶನದ ಕೈ ಬಿಡಿಸೋದಾದ್ರೆ MLA ಅವ್ರು ಮಾಡೇ ಮಾಡ್ತಾರಲ್ಲ ಸರ್. ನಾವು ಏನು ಕೆಲಸ ಮಾಡಬೇಕು, MLA ಅವ್ರು ಮನವಿ ಮಾಡಬೇಕು, ಮಾಡೇ ಮಾಡ್ತೀವಿ ಸರ್. 60 ದಿನ ಗಡುವು ಕೊಟ್ಟಿದ್ದಾರೆ. ಪೇಪರ್ಸ್ಗಳು ಏನಿದೆ ತೊಗೊಂಡೋಗಿ ಕೊಡ್ತಾರೆ ಯಾರಿಗೆ, DC ಅವ್ರಿಗೆ. ಅದನ್ನು ಏನು ನಿರ್ಣಯ ಮಾಡಬೇಕು ಅದು DC ಅವ್ರು ತೀರ್ಮಾನ ಮಾಡ್ತಾರೆ. ಅದನ್ನು ಉಳಿಸ್ಕೊಳ್ಳೋಕ್ಕೂ ಕೂಡ MLA ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಕಾಲೋನಿ ಇರ್ಬೋದು, ಮುಂದೆ ಸುಮಾರು ಜನ ಮನೆಗಳು ಕಟ್ಬಿಟ್ಟಿದ್ದಾರೆ. ಅದಕ್ಕೇನೋ ಒಂದು ಪ್ಲಾನ್ ಬದಲಾವಣೆ ಮಾಡಿ ಏನೋ ಮಾಡ್ತಾರೆ. ಅದು MLA ಮನವಿ ಮಾಡ್ಬೇಕಾರಂತ ಕೆಲಸಗಳವು. ಇಲ್ಲ MLA ಅವರು ಅಧ್ಯಕ್ಷರು ಕುತ್ಕೊಂಡು ತೀರ್ಮಾನ ಮಾಡ್ಬೇಕಾಗಿರೋಂಥ ಕೆಲಸ. ಪಬ್ಲಿಕ್ನೆಲ್ಲ ಹೇಳ್ದು ಹೋರಾಟ ಮಾಡ್ತೀವಿ ಅಂದರೆ ಅವಶ್ಯಕತೆ ಇರಲ್ಲ. ಅದೀಗ ಅಧಿಕಾರ ಕೊಟ್ಟಿರೋದು ಅಧ್ಯಕ್ಷರು ಅಂತ ಕೊಟ್ಟಿದ್ದಾರೆ. MLA ಅಂತ ಹೋರಾಟ ಮಾಡ್ಬೇಕಾದ್ರೆ ಇಲ್ಲೇ ಇರ್ಬೇಕಾದ್ರೆ ಇವರೇ ಹೋಗಿ ಕುತ್ಕೊಂಡು ಮಾಡ್ಬೇಕಾದ್ರೆ ವಿರೋಧ ಪಕ್ಷದವ್ರು ಮಾಡೋವಂಥ ಕೆಲಸಗಳನ್ನ ಇವತ್ತವರೆಗೂ ವಿರೋಧ ಪಕ್ಷದವ್ರು ಒಂದು ಸ್ಟೇಟ್ಮೆಂಟ್ ಅದ್ರ ವಿರೋಧವಾಗಿ ಕೊಟ್ಟಿಲ್ಲ. ಇವತ್ತು ಇವರು ವಿರೋಧ ಪಕ್ಷದವ್ರು ಮಾಡಿಲ್ಲ ಅಂತೇಳಿ ಈಗ ಇವರೇ ಮಾಡೋಕ್ಕೆ ನಿಂತ್ಕೊಂಡಾಗ ಏನಾಯ್ತದೆ, ಅದು ತುಪ್ಪ ಆಯ್ತದೆ. ಅವೆಲ್ಲ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ನಾವೆಲ್ಲ ಸೇರಿ ಹೇಳಿ ಒಂದು ಎಚ್ಚರಿಕೆ ಆಗೋ ವಿಷಯ ತಿಳಿಸ್ಬೇಕು ಅಂತ ಯಾವ ಸಾರಿಗೆ 60 ವರ್ಷದಿಂದ ಮನೆ ಕಟ್ಟಿರೋರಿಗೆ ಏನಿದೆ ಪೇಪರ್ ಏನಿಲ್ಲ ಅಂತೇಳಿ ಸರ್ಕಾರದ ವತಿಯಿಂದ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಉಳ್ಸೋಕೆ ಏನು ಪ್ರಯತ್ನ ಮಾಡಬೇಕು ಅದು ನಮ್ಮ MLA ಅವರು ಮಾಡೇ ಮಾಡ್ತಾರೆ ಸರ್. ಯಾವುದೇ ಕಾರಣಕ್ಕೂ ಹೊಡೆದಾಕ್ಬೇಕು ಅನ್ನೋ ಯಾವುದೇ ಕೆಲಸ ಆ ಕೆಲಸ ಮಾಡೋಕ್ಕೆ ಹೋಗಲ್ಲ MLA ಅವರು. ಜನಪ್ರಿಯ ಶಾಸಕರು H. ಇಕ್ಬಾಲ್ ಹುಸೇನ್ ಅವರ ಅಭಿವೃದ್ಧಿ ಕಾರ್ಯಗಳನ್ನು ತಡೆಯೋಕ್ಕಾಗದೆ ಸರ್ಕಾರದಿಂದ ಕೆಲವು ರಾಜ್ಯ ಕರ್ನಾಟಕ ಸರ್ಕಾರ ಜೊತೆಗೆಲ್ಲ ತಲುಪಿದೆ. ಸುಮಾರು ವರ್ಷಗಳಿಂದ ಸುಮಾರು ಒಂದು 40-45 ವರ್ಷಗಳಿಂದ ಲಿಂಗಪ್ಪ ಶಾಸಕರಾಗಿದ್ದಂಥ ಟೈಮಲ್ಲಿ ರಾಮನಗರ ಅಭಿವೃದ್ಧಿ ಕಂಡಿತ್ತು. ನಂತರ ಏನ್ 30 ವರ್ಷ ಅಭಿವೃದ್ಧಿ ಇಲ್ಲದೆ ಬರೀ 3 ಬಿಲ್ಡಿಂಗ್ ಮಾತ್ರ ತೋರಿಸ್ತಾ ಇದ್ರು. ಆದ್ರೆ ನಮ್ಮ ಜನಪ್ರಿಯ ಶಾಸಕರಾದಂತ ಇಕ್ಬಾಲ್ ಸಾಹೇಬರು ಬಂದು ಶಾಸಕರಾದ ನಂತರ ಇವತ್ತು ರಾಮನಗರ ತುಂಬಾ ಅಭಿವೃದ್ಧಿಯತ್ತ ಮುನ್ನಡೆ ಸಾಗ್ತಾ ಇದೆ. ಅದನ್ನು ಸಹಿಸಲಾರದಂತ ಕೆಲವರು ಅವ್ರ ಜೊತೆ ಸೇರಿಸಿ ಅಭಿವೃದ್ಧಿ ಮಾಡ್ಬೇಕು, ಅದನ್ನ ಕುಂಠಿತಗೊಳಿಸ್ಬೇಕ ಮಾಡ್ತಾ ಇದ್ದಾರೆ. ಇದು ಜನಗಳಿಗೆ ಆಕ್ರೋಶ ಬರುವಂತದ್ದು ವಿಚಾರ ಆಗಿದೆ. ದಯಮಾಡಿ ಇಂತ ಕೆಲಸಗಳನ್ನ ಮಾಡಬಾರ್ದು. ತಾವು ಜೊತೆ ಸೇರಿ ಈ ಅಭಿವೃದ್ಧಿ ರಾಮನಗರ ಅಭಿವೃದ್ಧಿ ತಗೋಬೇಕು ಅಂತ ಹೇಳ್ತಾ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮಗೆಲ್ಲ ಆಲ್ರೆಡಿ ಕೊಟ್ಟಿದ್ದೀವಿ. ನಿನ್ನೆ ನಗರಸಭೆಯಲ್ಲಿ ವಿಶೇಷ ಸಭೆ ಕರೆದು ಕೆಲವು ಜನಪ್ರತಿನಿಧಿಗಳು MLA ಮಾಡ್ತಿರೋಂಥ ಅಭಿವೃದ್ಧಿ ಕೆಲಸ ಸಹಿಸೋಕ್ಕಾಗದೆ ಕೆಲವು ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ, ನಾವು ಅದು ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತಾವ್ರೆ. ಯಾರೂ ಸಹ ಹೋಗಿ ನಗರಸಭೆಯಲ್ಲಿ ಅರ್ಜಿ ಕೊಡ್ತಾರೆ, ನೀವೇ ಬನ್ನಿ ಅರ್ಜಿ ಕೊಡಿ, ನಾವು ಒಳ್ಳೆ ಅಭಿವೃದ್ಧಿ ವಿಚಾರದಲ್ಲಿ, ಪಾರ್ಕ್ ಅಭಿವೃದ್ಧಿ ವಿಚಾರದಲ್ಲಿ ಮಸೀದಿ ಹೊಡೆದ್ಬಿಡ್ತಾರೆ, ದರ್ಗಾ ಹೊಡೆದ್ಬಿಡ್ತಾರೆ, ಈಶ್ವರನ ದೇವಸ್ಥಾನ ಹೊಡೆದ್ಬಿಡ್ತಾರೆ ಅಂತ ಗೊಂದಲ ಸೃಷ್ಟಿ ಮಾಡ್ತಾವ್ರೆ. ನಮ್ಮ ಶಾಸಕರು DK ಸುರೇಶಣ್ಣವರು ಖಡಕ್ಕಾಗಿ ಹೇಳಿದರೆ ನಾವು ಯಾವುದೇ ರೀತಿ ಈಶ್ವರನ ದೇವಸ್ಥಾನ ಆಗಲಿ, ದರ್ಗಾ ಆಗಲಿ, ಬಡಜನ ರಾಘವೇಂದ್ರ ಕಾಲೋನಿಯಲ್ಲಿ ಯಾರನ್ನೂ ಮುಟ್ಟೋದಿಲ್ಲ ಅಂತ ಅವ್ರು ಆಲ್ರೆಡಿ ಖಡಕ್ಕಾಗಿ ಹೇಳಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಇವರು ಪಟ್ಟಪದ ಇತಿಹಾಸಕ್ತಿಗಳನ್ನ ಮಾತು ಕೇಳಿಕೊಂಡು ತೊಂದರೆ ಕೊಡೋಕ್ಕೆ ಇಲ್ಲದೆಲ್ಲ ಮಾಡ್ತಾವ್ರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಆಸ್ಪದ ಕೊಡೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಮ MLA ಅವರು 40 ವರ್ಷಗಳಿಂದ ಆಗ್ತಾ ಇರೋಂಥ ಕೆಲಸನ, ಕೆಂಗಲ್ ಹನುಮಂತಯ್ಯನ ಕಾಲದಲ್ಲಿ ಆಗ್ತಾ ಇರೋಂಥ ಕೆಲಸನ ಇವತ್ತು ಅವರು ಕಾರ್ಯಗತ ತಂದು ಕೆರೆ ತುಂಬಿಸೋ ಕೆಲಸ ಮಾಡಿದ್ದಾರೆ.
ಮಂಚಿನ ಮೇಲೆ 35 ವರ್ಷ ಆಗಿತ್ತು, ಚಾನಲಲ್ಲಿ ನೀರು ಬರೋಕೆ ಅವ್ರು ಆಲ್ರೆಡಿ ಮಾಡಿದ್ದಾರೆ. ರಾಮನಗರ ಎಂಟ್ರೆನ್ಸ್ ಅಲ್ಲಿ ಸ್ಟೇಡಿಯಂ ಒಂದೇ ಸಾಕ್ಷಿ. ಇವತ್ತು ಸ್ಟೇಡಿಯಂ ಅಲ್ಲಿ ಎಷ್ಟು ಜನ ವಾಕಿಂಗ್ ಮಾಡ್ತಾವ್ರೆ, ಎಷ್ಟು ಜನಕ್ಕೆ ಆರೋಗ್ಯಕ್ಕೆ ಅನುಕೂಲ, ಎಷ್ಟು ಜನ ಕ್ರೀಡಾಪಟುಗಳಿಗೆ ಅನುಕೂಲ ಅನ್ನೋದನ್ನ ನೀವು ಸಾಕ್ಷಿ ಕೊಟ್ಟೆ ಕಣ್ಮುಂದೆ ರಾಮನಗರಕ್ಕೆ ಎಂಟ್ರಿ ಆದಂಗೆ ಕಾಣ್ತಾ ಇದೆ. ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಇವ್ರ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಸುಮಾರು 150 ಎಕರೆ ಜಾಗನ, ಸರ್ಕಾರಿ ಜಾಗನ ನೋಡಿ ಬಡವರಿಗೆ ಸೈಟ್ ಕೊಡಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ 7-8 ಸಾವಿರ ಸೈಟ್ ಕೊಡೋಕ್ಕೆ ಎಲ್ಲ ಸಿದ್ಧತೆ ಮಾಡಿದ್ದಾರೆ. ಅದು ಶೀಘ್ರದಲ್ಲೇ ಮಾಡ್ತಾರೆ. ಕುಡಿಯೋ ನೀರಿನ ವಿಚಾರದಲ್ಲಿ ಅತಿ ಹೆಚ್ಚು ಜವಾಬ್ದಾರಿ ತಗೊಂಡವ್ರೆ. ಶಾಲಾ ಕಾಲೇಜುಗಳ ವಿಚಾರದಲ್ಲಿ ಹಲವಾರು ಕೆಲಸಗಳು MLA ಮಾಡ್ತಾ ಇರೋದನ್ನ ಸಹಿಸಕ್ಕಾಗ್ದಿರ ಕೆಲವು ಪಟಭದ್ರ ಶಕ್ತಿಗಳು ಅವ್ರ ಸ್ವಾರ್ಥಕ್ಕೋಸ್ಕರ ಇಲ್ಲದೆಲ್ಲ ಗೊಂದಲ ಸೃಷ್ಟಿ ಮಾಡಕ್ ಮಾಡ್ತಾವ್ರೆ. ಆ ಗೊಂದಲ ಸೃಷ್ಟಿ ಮಾಡಕ್ ಅವಕಾಶ ಕೊಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅದಕ್ಕೆ ನಾವು ಸಹ ಬದ್ಧವಾಗಿದ್ದೀವಿ ಮಾಡೋದಕ್ಕೆ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ನ್ಯೂಸ್ 42 ಕನ್ನಡ.